ನಮಸ್ಕಾರ, ವೆಲ್ಕಮ್ ಟು ಜೇವಿನ್ಸ್ ಬ್ಲಾಗ್. ನಾನಿವತ್ತು ಮಾಡ್ತಿದ್ದೀನಿ ಕುಂದಾಪುರ ಸ್ಟೈಲು ಬೂದುಗುಂಬಳಕಾಯಿ ಸಾರು. ನೀವೆಲ್ಲರೂ ರುಚಿಕರವಾಗಿ ತಿನ್ನಿ ಮತ್ತು ಆನಂದಿಸಿ. ಓಕೆ, ನಾನೀಗ 7-8 ಹಸಿಮೆಣಸು, ಶುಂಠಿ ಒಂದು, ಕಡೆಗೆ ಒಂದು ಬೆಳ್ಳುಳ್ಳಿ ಅದನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ತಿದ್ದೇನೆ. ಅದಾದಮೇಲೆ ಒಂದು ಈರುಳ್ಳಿ. ಓಕೆ, ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ಹಾಗೆ ನಾವು ಫ್ರೈ ಮಾಡಿಕೊಳ್ಬೇಕು. ಹಾಗೆ ನಾನು ಅದಕ್ಕೆ ಹಾಕುವ ಸಾಮಗ್ರಿಗಳು: ಗಸಗಸೆ, ಹಳದಿ, ಚಕ್ಕೆ, ಲವಂಗ, ಬಡೆಸೊಪ್ಪು, ಜೀರಾ, ಹುಣಸೆಹಣ್ಣು, ಸಾಸಿವೆ, ಕಾಳುಮೆಣಸು ಮತ್ತು ಗೋಡಂಬಿ. ಇದಿಷ್ಟು ಮಸಾಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಮತ್ತು ಇದಕ್ಕೆ ಕೊತ್ತಂಬರಿ ಬೀಜವನ್ನು 2 ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಾಗೆ ನಾವು ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ನಾವು ಕಟ್ ಮಾಡಿಕೊಂಡ ಬೂದುಗುಂಬಳಕಾಯನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಉಪ್ಪು ಮತ್ತು 3 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಓಕೆ, ಇದು ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾವು ಕಡೆದಿಟ್ಟ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಬೇಕು. ಅದಕ್ಕೆ ನೀವು ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಾದರೆ ಹಾಕ್ಕೊಳ್ಳಬಹುದು. ಓಕೆ, ಫೈನಲಿ ಈಗ ನಮ್ಮ ಬೂದುಗುಂಬಳಕಾಯಿ ಸಾರು ರುಚಿಕರವಾಗಿ ತಿನ್ನಲು ರೆಡಿಯಾಗಿದೆ. ಓಕೆ, ಫೈನಲಿ ನಮ್ಮ ಬೂದುಗುಂಬಳಕಾಯಿ ಸಾರು ಪ್ಲೇಟಿಂಗ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜೇವಿನ್ ಬ್ಲಾಗ್ಸ್. ಥ್ಯಾಂಕ್ ಯು.